ವೆಲ್ಕಮ್ ಟು ರಾಘು ಝೋನ್. ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ನಮ್ಮ ಚಿಕ್ಕಮ್ಮ ಅವರು ಮಾಡ್ತಾ ಇದ್ದಂತ ರೆಸಿಪಿ ಇದು. ಅಂದ್ರೆ ಮಜ್ಜಿಗೆ ಉಪ್ಪಿಟ್ಟು. ನೀವು ಮಾಮೂಲಿಯಾಗಿ ಉಪ್ಪಿಟ್ಟುಗಳನ್ನ ತಿಂದಿರ್ತೀರಾ, ಬನ್ಸಿ ರವೆ ಇರ್ಬೋದು, ಸಣ್ಣ ರವೆಯಿಂದ ಮಾಡಿರೋದು ಇರ್ಬೋದು. ಆದ್ರೆ ಈ ಮಜ್ಜಿಗೆ ಉಪ್ಪಿಟ್ಟು ಬಂದು ಬಿಸಿಯಾಗಿರ್ಬೇಕಾದಾಗ ತಿಂದ್ರೂ ಬಹಳ ರುಚಿಯಾಗಿರುತ್ತೆ, ಆರದ ಮೇಲೆ ತಿಂದ್ರು ಕೂಡ ಬಹಳ ರುಚಿಯಾಗಿರುತ್ತೆ. ಆ ರೆಸಿಪಿನ ಯಾಕೆ ನಾವು ತೋರಿಸ್ಕೊಡ್ಬಾರ್ದು? ಈ ಬೇಸಿಗೆ ಕಾಲದಲ್ಲಿ ಬಹಳ ಚೆನ್ನಾಗಿ ಕೂಡ ಇರುತ್ತೆ. ಬನ್ನಿ ಇವಾಗ ಮಜ್ಜಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಹಾಗೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನೇನಂತ ತಿಳ್ಕೊಳ್ಳೋಣ. ಇವಾಗ ಮಜ್ಜಿಗೆ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಸಣ್ಣ ರವೆ ತಗೊಂಡಿದ್ದೀನಿ, ಅಂದ್ರೆ ಉಪ್ಪಿಟ್ಟು ರವೆ ಅಂತಾರೆ ಇದನ್ನ. 1 ಬೌಲ್ ಅಷ್ಟು ತಗೊಂಡಿದ್ದೀನಿ. ಹಾಗೆ 1 ಬೌಲ್ ಅಷ್ಟು ನಾನು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಇದಕ್ಕೆ 2 ಬೌಲ್ ಅಷ್ಟು ನೀರನ್ನ ಹಾಕಿ ಮಜ್ಜಿಗೆ ಮಾಡಿ ಇಟ್ಕೊಳ್ತೀನಿ. ಹಾಗೆ 1 ಬೌಲ್ ಅಷ್ಟು ನಾನು ಈರುಳ್ಳಿ ಸೊಪ್ಪನ್ನ ತಗೊಂಡಿದ್ದೀನಿ. ಹಾಗೆ ದೊಡ್ಡ ಈರುಳ್ಳಿನ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 100 ಗ್ರಾಮ್ ಎಣ್ಣೆ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ರಿಂದ 15 ಕರಿಬೇವು ಎಲೆನ ತಗೊಂಡಿದ್ದೀನಿ. ಹಾಗೆ 2 ಇಂಚು ಶುಂಠಿನ ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಬಂದು ನಾನು 2 ಹಸಿಮೆಣಸಿನ್ಕಾಯಿ, 4 ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಹೆಚ್ಚಿಗೆ ಬೇಕಾದವರು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬಹುದು. ಹಾಗೆ 1 ಸ್ಪೂನ್ ಅಷ್ಟು ನಾನು ಉದ್ದಿನ ಬೇಳೆ, 2 ಸ್ಪೂನ್ ಅಷ್ಟು ನಾನು ಕಡಲೆಬೇಳೆ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ನಾನು ಇಂಗನ್ನ ತಗೊಂಡಿದ್ದೀನಿ. ಇಂಗು ಬಹಳ ರುಚಿ ಕೊಡುತ್ತೆ ಉಪ್ಪಿಟ್ಟಿಗೆ, ಹಾಗಾಗಿ ಮತ್ತೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಹಾಗೆ ಬನ್ನಿ ಈಗ ಹೇಗೆ ಮಜ್ಜಿಗೆ ಉಪ್ಪಿಟ್ಟು ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಈಗ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಆಗಿದೆ, ಸ್ವಲ್ಪ ಬಿಸಿ ಆಗಲಿ. ರವೆನ ನಾವು ಹುರ್ಕೊಳ್ಳೋಣ. ಇದಕ್ಕೆ ನೋಡಿ, ಕಡಾಯಿನಲ್ಲಿ ಹಾಕಿ ರವೆನ ಹುರ್ಕೊಳ್ಳೋಣ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ರವೆ ಬೆಚ್ಚಗಾದ್ಮೇಲೆ 2 ಸ್ಪೂನು ನಾವು ಎಣ್ಣೆನ ಹಾಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ. ರವೆ ಚೆನ್ನಾಗಿ ಹುರಿಯುತ್ತೆ. ಅವಾಗ ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಅಲ್ಲಿ ತನಕ ರವೆನ ಹುರಿಯೋಣ. ರವೆ ಸ್ವಲ್ಪ ಬೆಚ್ಚಗಾದ್ಮೇಲೆ 2 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಮತ್ತೆ ಹುರಿಯೋಣ. ಈಗ 2 ರಿಂದ 3 ನಿಮಿಷ ಆಗಿದೆ. ರವೆ ಮುಟ್ ನೋಡೋಣ. ಬೆಚ್ಚಗಾಗಿದೆ ಇವಾಗ. ಈಗ 2 ಸ್ಪೂನು ನಾನು ಆಯಿಲ್ನ ಹಾಕಿ ರವೆನ ಹುರಿತೀನಿ. ಚೆನ್ನಾಗಿ ಕೈ ಬಿಡ್ದಿರ ರವೆನ ಹುರ್ಕೋಬೇಕು ನಾವು. ಸ್ವಲ್ಪ ರವೆ ಹೊತ್ತಿದ್ರು ಕೂಡ ಉಪ್ಪಿಟ್ಟಿನ ಟೇಸ್ಟೇ ಚೇಂಜ್ ಆಗುತ್ತೆ. ಹಾಗಾಗಿ ಬಿಡ್ದಿರ ನಾವು ಈ ರೀತಿಯಾಗಿ ಹುರ್ಕೊಳ್ಳೋಣ. ಈಗ ನೋಡಿ, ರವೆ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. 5 ರಿಂದ 8 ನಿಮಿಷ ನಾನು ರವೆನ ಹುರ್ಕೊಂಡಿದ್ದೀನಿ. ಈಗ ಇದನ್ನ ತೆಗೆದಿಟ್ಟು ಒಗ್ಗರಣೆ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ರವೆನ ತೆಗೆದು ಈಗ ಕಡಾಯಿನ ಇಟ್ಟಿದ್ದೀನಿ. ಮತ್ತೆ ಈಗ ಸ್ಟವ್ನ ಆನ್ ಮಾಡಿ ನಾವು ಆಯಿಲ್ ಏನು ಇಟ್ಕೊಂಡಿದ್ರಿ ಅದನ್ನ ಇದಕ್ಕೆ ಹಾಕೋಣ. ಉಪ್ಪಿಟ್ಟಿಗೆ ರವೆ ಕೂಡ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ 100 ಗ್ರಾಮ್ ಆಯಿಲ್ ಬೇಕಾಗುತ್ತೆ ರವೆ ಹುರ್ಕೊಳ್ಳೋದಕ್ಕೂ ಮತ್ತೆ ಒಗ್ಗರಣೆಗೂ. ಈಗ ಎಣ್ಣೆ ಕಾಯಿಲಿ. ಈಗ ಎಣ್ಣೆ ಕಾಯ್ತಾ ಇದೆ. ಸಾಸಿವೆನ ಹಾಕೋಣ. ಈಗ ಸಾಸಿವೆ ಸಿಡಿಯೋ ಸ್ಟಾರ್ಟ್ ಆಗಿದೆ. ಈಗ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಕಡಲೆ ಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆನ ಕೂಡ ಹಾಕ್ತಾ ಇದ್ದೀನಿ. ಈಗ ಫ್ಲೇಮ್ನ ಫುಲ್ಲು ಸಿಮ್ಮಲ್ಲಿ ಇಟ್ಟಿರ್ಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಈ ಟೈಮಲ್ಲಿ ಜೀರಿಗೆನ ಹಾಕ್ತೀನಿ. ಹಾಗೆ ಜೀರಿಗೆ ಫಸ್ಟೇ ಹಾಕಿದ್ರೆ ಹೊತ್ತೋಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಬೇಗ ಫ್ರೈ ಆಗುತ್ತೆ ಜೀರಿಗೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಉದ್ದಿನ ಬೇಳೆ ಕಡಲೆ ಬೇಳೆದು. ಈಗ ಹಿಂಗನ್ನ ಹಾಕೋಣ. ಸ್ವಲ್ಪ ಹಿಂಗನ್ನ ಹಾಕೋಣ, ಒಳ್ಳೆ ಘಮ ಬರ್ತಾ ಇದೆ. ಹಾಗೆ ಈಗ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕೋಣ. ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪಗಾಗಿತ್ತು. ಅದಾದ ನಂತರ ಆನಿಯನ್ ನೋಡಿ, ಈಗ ಸ್ವಲ್ಪ ಆನಿಯನ್ ಫ್ರೈ ಆಗಲಿ. ಆನಿಯನ್ ಹಾಕಿದೀವಲ್ಲ, ಈಗ ಫ್ಲೇಮ್ನ ಸ್ವಲ್ಪ ಜೋರ್ ಮಾಡೋಣ.
ಸ್ವಲ್ಪ ಜಾಸ್ತಿ ಇಟ್ಟಷ್ಟು ಆನಿಯನ್ ಬೇಗ ಬೇಯುತ್ತೆ. ಸ್ವಲ್ಪ ಬೇಯಲಿ ಚೆನ್ನಾಗಿ ಆನಿಯನು. ಈಗ ನಾನು ಹಸಿಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಇಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನ ಹಾಕಿದ ನಂತರ ಕರಿಬೇವು ಸೊಪ್ಪು ಕೂಡ ನಾನು ಇದಕ್ಕೆ ಆಡ್ ಮಾಡ್ತೀನಿ. ಈಗ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ, ಒಳ್ಳೆ ಫ್ಲೇವರ್ ಬಿಡುತ್ತೆ ಕರಿಬೇವು ಕೂಡ. ಈಗ 1 ನಿಮಿಷ ಆಯ್ತು ಇದೆಲ್ಲ ಹಾಕಿ. ಈಗ ಶುಂಠಿನ ತುರಿದಿಟ್ಕೊಂಡಿದ್ರಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಈ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೋಣ, ಆಮೇಲೆ ಉಪ್ಪು ನೋಡ್ಕೊಂಡು ಹಾಕೋಣ. ಈ ಒಗ್ಗರಣೆ ಎಲ್ಲ ಸ್ವಲ್ಪ ಉಪ್ಪಿನಲ್ಲಿ ಫ್ರೈ ಆಗ್ಲಿ. ಈಗ ಶುಂಠಿ ಘಮ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಘಮ ಘಮ ಅಂತೇಳಿ. ಹಿಂಗು ಶುಂಠಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಈಗ ಸಾಕಿದು ಫ್ರೈ ಆಗಿರೋದು. ಈಗ ಲಾಸ್ಟ್ ಅಲ್ಲಿ ನಾವು ಫ್ಲೇಮ್ನ ಸಣ್ಣ ಮಾಡಿ ನೋಡಿ, ಇದು ಈರುಳ್ಳಿ ಸೊಪ್ಪು ಏನಿದೆ ಅದನ್ನ ಹಾಕೋಣ. ಹಾಕಿ ಸ್ವಲ್ಪ ಕೈ ಆಡ್ಸೋಣ. ಇದು ಬೇಗನೆ ಫ್ರೈ ಆಗುತ್ತೆ, 1 ನಿಮಿಷ ಸಾಕು ಇದು ಫ್ರೈ ಆಗೋದಕ್ಕೆ. ಈಗ ನೋಡಿ ಈರುಳ್ಳಿ ಸೊಪ್ಪನ್ನ ಹಾಕಿದ್ನಲ್ಲ 1 ನಿಮಿಷದಲ್ಲಿ ಅದು ಚೆನ್ನಾಗಿ ಬೆಂದ್ಬಿಡ್ತು. ಈ ಟೈಮಲ್ಲಿ ನಾವು ಚೆನ್ನಾಗಿ ಬಿಸಿ ಇರೋ ಟೈಮ್ನಲ್ಲಿ ಮಜ್ಜಿಗೆನ ಆಡ್ ಮಾಡೋಣ. ಆಡ್ ಮಾಡಿ ಅದಕ್ಕೆ ಎಷ್ಟು ಉಪ್ಪು ಬೇಕೋ ರುಚಿಗೆ ಅಷ್ಟು ಹಾಕೋಣ. ಫ್ಲೇಮ್ ಈಗ ಜೋರಾಗಿ ಇರಲಿ. ನೋಡಿ 1 ಬೌಲ್ ಮೊಸರು ಇತ್ತಲ್ಲ, 2 ಬೌಲ್ ನೀರು ಹಾಕಿ ನಾನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಫ್ಲೇಮ್ ಜೋರಾಗಿರ್ಲಿ. ಈ ರೀತಿ ಕೈ ಬಿಡ್ದಿರ ತಿರುಗಿಸ್ಕೊಡ್ತಾ ಇರಿ. 1 ಕುದಿ ಬಂದಿದ ತಕ್ಷಣನೇ ನಾವು ರವೆನ ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ, ಇವಾಗ ಉಪ್ಪು ನೋಡೋಣ ಎಷ್ಟು ಕಮ್ಮಿ ಇದೆ ಅಂತೇಳಿ ನೋಡಿಕೊಂಡು ಈಗ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮತ್ತೆ ಕುದಿ ಬಂದ್ಮೇಲೆ ನೋಡಿಕೊಂಡು ನಾವು ಬೇಕಾದ್ರೆ ಉಪ್ಪನ್ನ ಆಡ್ ಮಾಡ್ಕೋಬಹುದು. ಈಗ 1 ಕುದಿ ಬರಲಿ, ಕೈ ಬಿಡ್ದಿರ ತಿರುಗಿಸ್ತಾ ಇರ್ಬೇಕು ಈ ರೀತಿಯಾಗಿ. ಈಗ ನೋಡಿ ಕುದಿ ಬಂದಿದೆ ಚೆನ್ನಾಗಿ ಮಜ್ಜಿಗೆ. ಈ ರೀತಿ 1 ಕುದಿ ಬರಬೇಕು. ಬಂದಿದ ತಕ್ಷಣನೇ ನೋಡಿ ಈ ಟೈಮಲ್ಲಿ ನಾವು ಫ್ಲೇಮ್ನ ಸಣ್ಣ ಮಾಡಿಡೋಣ. ಈಗ ರವೆನ ಆಡ್ ಮಾಡೋಣ. ಉಪ್ಪು ಕೂಡ ನಾನು ರುಚಿ ನೋಡಿದೆ, ಕರೆಕ್ಟ್ ಆಗಿದೆ. ಈಗ ಫ್ಲೇಮ್ನ ಸಣ್ಣ ಮಾಡಿ ರವೆನ ಹಾಕ್ತಾ ಹೋಗೋಣ ಸಣ್ಣಗೆ. ಸ್ವಲ್ಪನೇ ಹಾಕಿ ಈ ರೀತಿ ಕಲ್ಸ್ಕೊಡ್ಬೇಕು. ಈ ರೀತಿಯಾಗಿ ಕಲಿಸ್ಬೇಕು ಚೆನ್ನಾಗಿ. ಎಲ್ಲ ರವೆನು ಈ ರೀತಿ ಹಾಕಿ ಫ್ಲೇಮ್ ಸಣ್ಣ ಇಟ್ಟಿರ್ಬೇಕು. ಈಗ ಇದನ್ನ 5 ನಿಮಿಷ ಮುಚ್ಚಿಡೋಣ. ಫ್ಲೇಮ್ ಸಣ್ಣನೇ ಇಟ್ಟು. ಈಗ 5 ನಿಮಿಷ ಆಗಿದೆ. ಈಗ ತಿರ್ಗಿಸ್ಕೊಡೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇಟ್ಟಿದ್ರಲ್ಲ ಈಗ ಇಲ್ಲಿ ಹಾಕೋಣ. ಹಾಕಿ ಚೆನ್ನಾಗಿ ತಿರುಗಿಸ್ಕೊಡೋಣ ಈ ರೀತಿಯಾಗಿ. ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಇದನ್ನ ಹಾಗೆ ಸರ್ವ್ ಮಾಡೋಕ್ಕಾಗಲ್ಲ. ಇದನ್ನ ಒಂದು 10 ನಿಮಿಷ ಇಲ್ಲ 5 ರಿಂದ 10 ನಿಮಿಷನ ಹೀಗೆ ನಾವು ಮುಚ್ಚಿ ಇಡೋಣ. ಎಲ್ಲ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಬೇಯುತ್ತೆ. 10 ನಿಮಿಷ ಆದ್ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ಈಗ ಮುಚ್ಚಿಟ್ಟು ಸ್ಟವ್ನ ಆಫ್ ಮಾಡಿ 5 ನಿಮಿಷ ಆಗಿದೆ.
ಈಗ ಓಪನ್ ಮಾಡ್ತಾ ಇದ್ದೀನಿ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ, ಹಾಗೆ ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತೇಳಿ. ಬನ್ನಿ, ರಾಘು ಸ್ಟೈಲಲ್ಲಿ ರೆಡಿ ಆಗಿರುವಂಥ ಮಜ್ಜಿಗೆ ಉಪ್ಪಿಟ್ಟು, ಇದು ನಮ್ಮ ಚಿಕ್ಕಮ್ಮ ಅವರು ಮಾಡ್ತಾ ಇದ್ದಂಥ ಡಿಶ್ ಆಗಿದೆ. ಹಾಗೆ ನಿಮಗೆಲ್ಲ ತೋರಿಸ್ಕೊಡೋಣ ಅಂತೇಳಿ ಮಾಡಿದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ನಿಜವಾಗ್ಲೂ ತಿನ್ನೋದಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದು ಆರದ ಮೇಲೆ ತಿಂದರೂ ಕೂಡ ಭಾಳ ರುಚಿಯಾಗಿರುತ್ತೆ. ನಿಜವಾಗ್ಲೂ ಟ್ರೈ ಮಾಡ್ತಾ ಇರ್ತೀರಾ ನೀವು. ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡಬೇಕು ಅಂತೀರಾ ಈ ಉಪ್ಪಿಟ್ಟನ್ನ. ಬನ್ನಿ, ನಾನು ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಈ ಉಪ್ಪಿಟ್ಟು ಅಂತೇಳಿ. ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿದೆ. ನಿಜವಾಗ್ಲೂ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಪಕ್ಕ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ನಾನು ಹೇಳ್ಕೊಟ್ಟಿದ್ದ ಮೆಥಡಲ್ಲಿ ನೀವು ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಇದೇ ರೀತಿಯಾಗಿ ನಿಮಗೆ ಮಜ್ಜಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಹಾಗೆ ಮಕ್ಕಳು ಕೂಡ ಭಾಳ ಇಷ್ಟಪಡ್ತಾರೆ, ವಯಸ್ಸಾದವ್ರು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟನ್ನ. ಉಪ್ಪಿಟ್ಟು ಕೂಡ ಇಷ್ಟು ರುಚಿಯಾಗಿರುತ್ತಾ ಅಂತೇಳಿ ಹೊಸ ಸ್ಟೈಲಲ್ಲಿ ಮಾಡಿರುವಂಥ ಉಪ್ಪಿಟ್ಟಿದು. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.